ಗೆ ತುಂಬಾ ಸ್ಪೆಷಲ್ ಸಿನಿಮಾ ನನ್ನ ಕರಿಯರ್ನಲ್ಲಿ. ಆದರೆ ಈ ಸಿನಿಮಾ ನಾಗೇಂದ್ರ ಸರ್ ಹೇಳಿದ ಹಾಗೆ ನಾವು ಅಂದರೆ ಜಡ್ಜ್ಮೆಂಟ್ ಮಾಡೋದಕ್ಕಿಂತ ಐ ಥಿಂಕ್ ಇದೊಂದು ಎಮೋಷ್ನಲ್ ಕನೆಕ್ಷನ್ ಈ ಸಿನಿಮಾ ಜೊತೆಗೆ. ನಾನು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ, 30ಗಿಂತ ಹೆಚ್ಚು ಆಯಿತು ಸಿನಿಮಾ, 22 ವರ್ಷ ಆಯಿತು. ಆದರೆ ಒಂದು ಸ್ಪೆಷಲ್ ಕನೆಕ್ಷನ್ ಆಗಿರೋದು ನನಗೆ ರಾಧೆಯ ಸಿನಿಮಾದಲ್ಲಿ. ಎಲ್ಲರೂ ನಾನು ಅಂದರೆ ಗೊತ್ತಿಲ್ಲ, ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಅಷ್ಟೇ, ಒಬ್ಬ ಕಲಾವಿದನಾಗಿ, ಒಬ್ಬ ಸಿನಿಮಾ ಪ್ರೇಮಿಯಾಗಿ, ಸಿನಿಮಾದ ಆಗು ಹೋಗುಗಳು, ಅದು ಸಿನಿಮಾ ಮಾಡೋದು ಎಷ್ಟು ಕಷ್ಟ, ಸಿನಿಮಾ ಮಾಡಾದ್ಮೇಲೆ ಎಷ್ಟು ಕಷ್ಟ, ಇದೆಲ್ಲ ಅರ್ಥ ಮಾಡಿಕೊಂಡು ನಾನು ಪ್ರಾಕ್ಟಿಕಲಿ ಅದರಲ್ಲೆಲ್ಲ ನಿರ್ಮಾಪಕನಾಗಿನೂ ಬದುಕಿರೋದ್ರಿಂದ ನಾನು ಇದೊಂದು ರಿಕ್ವೆಸ್ಟ್ ಥರ ಎಲ್ಲರಲ್ಲೂ ಮಾಡ್ಕೊಳ್ತಾ ಇರೋದು. ಯಾವ ಸಿನಿಮಾನೂ ತಪ್ಪುಗಳಿಲ್ಲದೆ, ಅದರಲ್ಲಿ ನ್ಯೂನತೆಗಳು ಅಂದರೆ ಏನು ಫ್ಲಾಸ್ಗಳಿಲ್ಲದೆ, ಅದು ಮೇಕಿಂಗ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು, ಏನು ಅದೆಲ್ಲ ಸೈಡಿಗೆ ಇಟ್ಬಿಟ್ಟು ಕೆಲವೊಂದು ಸಿನಿಮಾಗಳು ಮಾತ್ರ ನಾಗೇಂದ್ರ ಸರ್ ಹೇಳಿದಾಗ ಭಾವನಾತ್ಮಕವಾಗಿ ನೋಡಬೇಕಾದಂಥ ಸಂದರ್ಭಗಳು ಬರ್ತವೆ. ಜಡ್ಜ್ಮೆಂಟ್ ಮಾಡೋಂಥ ಸಿನಿಮಾ ಆಫ್ಕೋರ್ಸ್ ಅದಕ್ಕೆ ತಾಕತ್ತು ಬೇರೆ ಇರುತ್ತೆ, ಅದ್ರ ಹಿಂದೆ ತಾಕತ್ತುಗಳು ಬೇರೆ ಇರುತ್ತೆ. ಇಲ್ಲಿ ನಾನು ಏನೇ ಹೇಳಕ್ ಹೋದ್ರು ನಾನು ಇಲ್ಲಿ ವೇದಗುರು ಅವರಿಗೆ ಹೀರೋ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ನಾನು ನೋಡಿದ್ದೀನಿ, ಅಂದರೆ ಸಿನಿಮಾ ಮಾಡೋಂಥ ಪ್ರಾಸೆಸ್ ಏನಿದೆಯಲ್ಲ, ಅದು ಎಲ್ಲರೂ ಇದನ್ನ ಅಂದ್ರೆ ಗೊತ್ತಾಗಬೇಕು ಈ ವಿಚಾರ. ಅಂದರೆ ಈ ವ್ಯಕ್ತಿ ಈ ಸಿನಿಮಾ ತೆರೆ ಮೇಲೆ ಬರಬೇಕು ಅಂತ ಎಷ್ಟು ಹಠ ಹಿಡಿದು ಕಷ್ಟಪಟ್ಟು, ನಿರ್ಮಾಪಕರು ಯಾರೂ ಸಿಗಲಿಲ್ಲ ಈ ಸಿನಿಮಾ ಮಾಡೋದಕ್ಕೆ. ನಾವು ಕಲಾವಿದರಾಗೆಲ್ಲ ಜೊತೆ ನಿಂತ್ಕೊಂಡ್ವಿ, ಅದೆಲ್ಲ ಸಿಂಪಲ್ ರೀಸನ್, ಇವ್ರು ನನ್ನ ಬ್ರದರ್ ಅಂತ ಹೇಳಿದ್ರೆ ಎಲ್ಲ, ಬಟ್ ಅದಕ್ಕಿಂತ ಒಂದು ಸಿಂಪಲ್ ರೀಸನ್ ಏನಂದರೆ ನಾನು ಸಿನಿಮಾನ ತುಂಬ ಪ್ರೀತಿಸ್ತೀನಿ. ಅದೇ ಥರ ಅದಕ್ಕಿಂತ ಜಾಸ್ತಿ ಪ್ರೀತಿಸೋಂಥ ಒಂದು ವ್ಯಕ್ತಿ ನೋಡಿದಾಗ ಆಟೋಮೆಟಿಕ್ಲಿ ನಾವು ತಲೆ ಬಾಗಿರೋದು ಅಷ್ಟೇ, ಬೇರೆ ಏನೇನಲ್ಲ. ಯಾರು ನಿರ್ಮಾಪಕರು ಬರದೇ ಇದ್ದಾಗ ಹಠ ಹಿಡ್ದು ಈ ಸಿನಿಮಾನ ತೆರೆ ಮೇಲೆ ತರ್ತೀನಿ, ಅದು ನಾಳೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ರಿಸಲ್ಟ್ ಗೊತ್ತಿಲ್ಲ, ನಾನು ಎಷ್ಟು ಕೋಟಿ ಸಂಪಾದನೆ ಮಾಡ್ತೀನೋ ಅಥವಾ ಎಷ್ಟು ಕೋಟಿ ಕಳ್ಕೊಳ್ತೀನೋ ಗೊತ್ತಿಲ್ಲ. ಒಂದು ಹುಚ್ಚತನ ಅಂತಾರಲ್ಲ, ಒಂದು ಕ್ರೇಜ್. ನನಗೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಮೊನ್ನೆ ಒಬ್ಬರು ಸ್ನೇಹಿತರು ಕೇಳ್ತಾ ಇದ್ರು, ನೀ ಸಿನಿಮಾ ಪ್ರೊಡ್ಯೂಸ್ ಮಾಡ್ದಲ್ಲ, ಈ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದು ಹೆಂಗೆ, ಎಲ್ಲಿಂದ ಗಟ್ಸ್ ಬರುತ್ತೆ, ಅಷ್ಟು ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಡ್ತೀರಲ್ಲ, ಆ ಗಟ್ಸ್ ಅದು ಹೆಂಗೆ ಬರುತ್ತೆ ಅಂತ. ನಾನು ಹೇಳಿದ ಗಟ್ಸ್ ಅಲ್ಲ, ಅದು ಹುಚ್ಚತನ, ಮ್ಯಾಡ್ನೆಸ್ ಇರಬೇಕು. ಏನೂ ಗೊತ್ತಿರಲ್ಲ. ರಿಯಲ್ ಎಸ್ಟೇಟ್ ಆದ್ರೆ ನಮ್ಗೆ ರಿಯಲ್ ಎಸ್ಟೇಟ್ ಇದ್ರೆ ಗೊತ್ತಿರುತ್ತೆ ಏನು ಬರುತ್ತೆ ಅಂತ. ಒಂದು ಮ್ಯಾಡ್ನೆಸ್ ಆಫ್ ದಿ ಫಿಲ್ಮ್, ನಿಮಗೆ ಏನಾಗುತ್ತೆ ರಿಸಲ್ಟ್ ಅನ್ನೋದೇ ಗೊತ್ತಿರಲ್ಲ, ಬಟ್ ಯು ಹ್ಯಾವ್ ದಟ್ ಕ್ರೇಜ್ ಆಫ್ ಮೇಕಿಂಗ್ ಎ ಫಿಲ್ಮ್, ಬ್ರಿಂಗಿಂಗ್ ಇಟ್ ಆನ್ ಸ್ಕ್ರೀನ್. ಎಷ್ಟು ಜನ ಕಲಾವಿದರನ್ನ ಒಗ್ಗೂಡು ಅಂದರೆ ಎಲ್ಲರೂ ಕೂಡ ಹಾಕಬೇಕು, ಅವ್ರಿಗೆ ಹೆಂಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀರೋ, ಅವ್ರ ಸಂಭಾವನೆಗಳು ಏನಿರುತ್ತೋ, ಟೆಕ್ನಿಷಿಯನ್ ಸಂಭಾವನೆ ಹೆಂಗಿರುತ್ತೋ, ಏನಾಗುತ್ತೋ ಏನೋ ಗೊತ್ತಿಲ್ಲ, ಈ ಸಿನಿಮಾ ಆಗಬೇಕು.